ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾಧ್ಯಮದವರು ಮತ್ತೆ ಪ್ರಶ್ನೆ ಮಾಡಿದ್ರು. ಏನು ಸರ್ VIP ಟ್ರೀಟ್ಮೆಂಟ್ ಇಲ್ಲ ಅಂತ ಅವತ್ತು ಹೇಳಿದ್ರಿ, ಇವತ್ತು ನೋಡಿದ್ರೆ VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿ 9 ಜನನ ಸಸ್ಪೆಂಡ್ ಮಾಡಿಬಿಟ್ರಲ್ಲ ಅಂತ ಹೇಳಿ ಅವರ ಹೇಳಿಕೆ ಹೆಂಗೆಲ್ಲ ಟ್ವಿಸ್ಟ್ ಆಯಿತು ಅವತ್ತು. ಅಂದರೆ ಇನ್ನೂ ಬಹುಶಃ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ಇದ್ರು ಅನ್ಸುತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ಬಿರಿಯಾನಿ ಸಪ್ಲೈ ಆಗ್ತಿದೆ ಅನ್ನೋ ಒಂದು ಆರೋಪ. ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರು, ಅವತ್ತು ಹೇಳಿದ್ರು ನೋ VIP ಟ್ರೀಟ್ಮೆಂಟ್. ಅವತ್ತಿನ ಹೇಳಿಕೆ ಇವತ್ತಿನ ಹೇಳಿಕೆ ಗಮನಿಸಿ ಪರಮೇಶ್ವರ್ ಸಾಹೇಬ್ರದ್ದು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲ್ ಒಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋದು. ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ. ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಹೌದು, ಅಲ್ಲಿವರೆಗೂ ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ, ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ. ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದೂ ಘಟನೆ ನಡೆಯೋದಿಲ್ಲ, ಪ್ರಿಸನ್ ಮ್ಯಾನ್ಯುಯಲ್ ಬಿಟ್ಟು ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದೆ. ಆದರೆ ಈ ಘಟನೆ ಆಗಿದೆಯಲ್ಲ, ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ದೊಡ್ಡ ಸರ್. ಹಾಗಾದ್ರೆ ಇನ್ಮೇಲೆ ಮಾಧ್ಯಮದವ್ರ ಪ್ರಶ್ನೆ ಕೇಳುವಾಗ ಸರ್ ಚಿಕನ್ ಬಿರಿಯಾನಿ ಕೊಟ್ಟಿದ್ರಾ? ಇಲ್ಲ. ಮೊಬೈಲ್ ಕೊಟ್ಟಿದ್ರಾ? ಇಲ್ಲ. ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಅಂದ್ರೆ ಹಿಂಗೆ ಪ್ರತ್ಯೇಕವಾಗಿ ಕೇಳಬೇಕಾ? ನಾವು ಅನ್ಕೊಂಡ್ವಿ ನಮ್ಮ ಗೃಹ ಸಚಿವರು ಸೆನ್ಸಿಬಲ್ ಎನಫ್, VIP ಟ್ರೀಟ್ಮೆಂಟ್ ಅಂತ ಕೇಳಿದ್ರೆ ಸಾಕು, ಅದ್ರ ಅಡಿಯಲ್ಲಿ ಏನೆಲ್ಲ ಬರುತ್ತೆ, ಮೆನ್ಯೂ ಕಾರ್ಡ್ ಅದು ಗೊತ್ತಿರೋರು ಅಂತ ಅನ್ಕೊಂಡಿದ್ವಪ್ಪ. ಅವತ್ತು ನೀವು ಬರೀ ಚಿಕನ್ ಬಿರಿಯಾನಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಟ್ಟೆ. ನೀವು ಅವತ್ತು VIP ಟ್ರೀಟ್ಮೆಂಟ್ ಅಂತ ಕೇಳಲಿಲ್ಲ, ಮೊಬೈಲ್ ಅಂತ ಕೇಳಿಲ್ಲ. ಹಂಗಿತ್ತಿವತ್ತು ಅವರ ಸಮರ್ಥನೆ. ಗೃಹ ಮಂತ್ರಿಗಳ ಅಸಹಾಯಕತೆಯನ್ನು ಇವತ್ತು ಎದ್ದು ತೋರಿಸ್ತಾ ಇದೆ. ಗೃಹ ಮಂತ್ರಿಗಳು ಇದು 3ನೇ ಸರಿ ಅವರು ಈ ಖಾತೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅವ್ರಿಗೆಲ್ಲ ಗೊತ್ತಿದೆ ಜೈಲ್ ರಿಫಾರ್ಮ್ಸ್ ಏನು ಮಾಡಬೇಕಾಗಿತ್ತು, ಇವ್ರ ಇಂಟೆಲಿಜೆನ್ಸ್ ಸೋರ್ಸಸ್ ಏನು ಮಾಡುತ್ತೆ, ಎಲ್ಲ ಮಾಹಿತಿ ಇರುತ್ತೆ. ಅವ್ರಿಗೇನು ಮಾಹಿತಿ ಇಲ್ದಲೆ ಏನಿಲ್ಲ. ಬಟ್ ಇವತ್ತು ಯಾವತ್ತು ನೀವು ನೇರವಾಗಿ ಅವ್ರನ್ನ ಪ್ರಶ್ನೆ ಕೇಳಿದ್ರಿ, ಆ ಪ್ರಶ್ನೆಗೆ ಅವರು ಸಿಟ್ಟಾದ್ರು ಇವತ್ತು. ಅಂದರೆ ಸಿಟ್ಟಾಗೋ ಉದ್ದೇಶ ಏನು? ಅವರ ಅಸಹಾಯಕತೆಯನ್ನು ಅವರು ತೋಡ್ಕೊಂಡಿದ್ದಾರೆ. ಈಗ ಪರಶುರಾಮ್ ನೋಡಿ, ರೆಕಾರ್ಡ್ ಅದು. ಅವನ ಇವತ್ತು MLA ಅವನ್ನ ಅರೆಸ್ಟ್ ಮಾಡಲಿಲ್ಲ ಅವರು. ಮತ್ತೆ ಇವ್ರು ಬಂದ್ಮೇಲೆ ಇದು ಈ ಒಂದು ಸರ್ಕಾರ ಬಂದ್ಮೇಲೆ ಎಷ್ಟಾಗಿದೆ, ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ, ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಇವರಿಗೆ ಮತ್ತೆ ಇವರಿಗೆ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಒಬ್ಬರಾದ್ಮೇಲೆ ಆರಬೇಕು ಅನ್ನೋದ್ರಲ್ಲಿ ಬಿಸಿ ಇದ್ದಾರೆ. 100 ಪೇಜ್ ಪುಟ ತಗೊಂಡು ಡೆಲ್ಲಿಗೆ ಹೋಗ್ತಾರೆ ಹೊರತು ಪ್ರತಿದಿನ ಒಂದು ಹೆಣ್ಣು ಮಗಳ ಮೇಲೆ ಒಂದು ಅತ್ಯಾಚಾರ ಆಗ್ತಿದೆ. ಪ್ರತಿದಿನ ಆಗ್ತಾ ಇದೆ. ನೀವು ನೋಡಿ, ರೆಕಾರ್ಡ್ಸ್ ತೆಗೆದು ನೋಡಿ. ನಾನು ಐ ಆಮ್ ರೆಕಾರ್ಡ್. ಆದರೆ ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ಅವ್ರು ಏನಾದರೂ ಕೇಳಿದ್ರೆ ಅವರು ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ನೋಡೋಣ, ಈಗೆಲ್ಲ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ. ವಾಟ್ ಅ ಇನ್ಸೆನ್ಸಿಟಿವ್ ಮ್ಯಾನ್. ಇಟ್ಸ್ ನಾಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ಹೋಮ್ ಮಿನಿಸ್ಟರ್ ಲೈಕ್ ಜಿ ಪರಮೇಶ್ವರ. ಇವತ್ತು ನೋಡಿ ಅವ್ರು ಹೇಳ್ತಾರೆ, ಏನ್ರಿ ಕ್ವಶನ್ ಕೇಳಿದ್ರೆ ಇಂಟ್ರಾಕ್ಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ವಿ ಆಲ್ ರೆಸ್ಪೆಕ್ಟ್ ಹಿಮ್ ಆಸ್ ಇಂಡಿವಿಜುವಲ್ ಕೆಪಾಸಿಟಿ, ಬಟ್ ಆಸ್ ಎ ಪಾರ್ಟಿ, ಆಸ್ ಎ ದಿಸ್ ಥಿಂಗ್, he is not up to this thing and he has not performed. He has not done single reforms till date. ಅಲ್ಲ ಸರ್, ಇವ್ರು ಏನಾದ್ರು ಕರೆಕ್ಟ್ ಆಗಿ ಮಾಡಿದಿದ್ರೆ ಇಲ್ಲಿವರೆಗೂ ಯಾರೆಲ್ಲ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರಲ್ಲ, ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ದಿನ ತೋರಿಸ್ತಾ ಇದ್ದೀರಿ ನೀವು. ಇಂಡಿವಾಳ ಸಚ್ಚಿದಾನಂದ ಅವರನ್ನ ಕರೆಸಬೇಕು, ಕರೆಸ್ಬಿಟ್ಟು ಕೇಳಬೇಕು, ಏನಕ್ಕೆ ಹೋಗಿದ್ರಿ, ಏನ್ ಮಾತಾಡಿದ್ರಿ, ನಿಮ್ಗೆ ಜೈಲ್ ಒಳಗಡೆ ಏನೋ ಮಾಹಿತಿ ಬರ್ತಾ ಇದೆ ಸರ್, ತನಿಖೆ ಮಾಡ್ಲಿಕ್ಕೆ ಗೊತ್ತಾಗ್ಬೇಕಾದ್ರೆ ಇಲ್ಲಿಂದ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಇಂಡಿವಾಳು ಸಚ್ಚಿದಾನಂದ ಅವರು ಅವರ ಸುತ್ತಮುತ್ತ ಆಪ್ತತ್ರ ಹೇಳ್ಕೊಂಡ್ ಬರ್ತಾವ್ರಂತೆ, ದರ್ಶನ್ ಭೇಟಿ ಮಾಡಿದಾಗ 150 kg ಮಟನ್ ಕಳ್ಸ್ಕೊಡಿ ಅಂತ ಹೇಳೋರೆ. ಜೈಲ್ ಒಳಗಡೆ ಕಳ್ಸ್ಕೊಡ್ಬೇಕಂತೆ. ತನಿಖೆ ಮಾಡಿ, ಮಾಹಿತಿ ಕೊಟ್ಟಿದೀವಿ, ತನಿಖೆ ಮಾಡಿ, ಪ್ರಶ್ನೆ ಮಾಡಿ, ಗೊತ್ತಾಗುತ್ತೆ. ಎಲ್ಲ ಮಾಹಿತಿಗಳು ಕೂಡ ಗೃಹ ಸಚಿವರಲ್ಲಿದೆ. ಅವ್ರು ಯಾವುದೇ ರಿಫಾರ್ಮ್ ಮಾಡ್ಲಿಕ್ಕಾಗಲಿ, ಜೈಲ್ ಮ್ಯಾನ್ಯುವಲ್ ಆಗಲಿ, ಜೈಲ್ ರಿಫಾರ್ಮ್ಸ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತ ತಗೊಂಡಿಲ್ಲ. ಅವ್ರೇನು ಫಸ್ಟ್ ಟೈಮ್ ಮಂತ್ರಿ ಆಗಿರ್ತಕ್ಕಂಥವ್ರು ಏನಲ್ಲ, ಇದು 3ನೇ ಸರಿ ಆಗಿರ್ತಕ್ಕಂಥದ್ದು. ಅವ್ರು ಹೇಳಕ್ಕಾಗಲ್ಲ. ಆದರೆ ಅವ್ರಿಗೆ ಏನು ಅಸಹಾಯಕತೆ ಅಥವಾ ಏನು ಒತ್ತಡ ಅಥವಾ ಯಾರು ಅವ್ರು ಹಿಡ್ಕೊಂಡಿದ್ದಾರೋ ಅಥವಾ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋ ಆ ತವಕದಲ್ಲಿ ತಮ್ಮ ದಿನನಿತ್ಯದ ಕೆಲಸವನ್ನು ಬಿಟ್ಟಿದ್ದಾರೋ ಅಥವಾ ಏನು ಮಾಡಿದಾರೋ ನಮಗೆ ಅಂತೂ ಗೊತ್ತಾಗ್ತಿಲ್ಲ. ಬಟ್ ಇವತ್ತು ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳಿಲ್ಲ ಅಂತ ಇಲ್ಲ, ಬಟ್ ಆದ್ರೆ ಇವ್ರು ಕೇಳತಕ್ಕಂಥ ಹಣವನ್ನ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಅದು ಪರಶುರಾಮ್ ಕೇಸಲ್ಲಿ ಹೇಳಿದ್ದಾರೆ. ಪರಶುರಾಮ್ ಚೀಟಿ ಬರ್ ಸತ್ತಿದ್ದಾರೆ. ಇದೇ ಗೊತ್ತಾಗುತ್ತೆ ಈ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ. ಅದಕ್ಕೆ ಉಮೇಶ್ ಅವರು ಕೂಡ ಒಪ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ. ವಿವೇಕಾನಂದ ಸರ್, ಈ ವಿಡಿಯೋ ವೈರಲ್ ಆಯ್ತಲ್ಲ, ಇದ್ರ ಹಿಂದಿನ ಕಹಾನಿ ಕೇಳಿಸ್ಕೊಂಡ್ರೆ ದರ್ಶನ್ ಅವರ ಅಭಿಮಾನಿಗಳ ಕಾಮನ್ ಸೆನ್ಸ್ ನ ಮಟ್ಟ ಎಷ್ಟು ತೀಕ್ಷ್ಣವಾಗಿದೆ ಅನ್ನೋದ್ರ ಬಗ್ಗೆ ನಗು ಬರುತ್ತೆ. ಯಾಕಂತಂದ್ರೆ ಈ ಸತ್ಯ ಅನ್ನೋನು, ಅವ್ನು ಯಾರೋ ಪುಡಿ ರೌಡಿ, ಅವನಿಗೆ ವಿಡಿಯೋ ಕಾಲ್ ಮಾಡಿ ಹೇಗಿದ್ಯಾ ಚಿನ್ನ ಅಂತ ದರ್ಶನ್ ಮಾತಾಡ್ತಾರಲ್ಲ, ಅವನು ಏರಿಯಾದಲ್ಲಿ ಬಿಲ್ಡಪ್ಗೆ ಅಂತ ಹೇಳಿ ಅದನ್ನ ಸ್ಟೇಟಸ್ಗೆ ಹಾಕೊಂಡಂತೆ. ಸ್ಟೇಟಸ್ ಅಲ್ಲಿ ಇದ್ದದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕಲಾಸಿ ಪಾಳ್ಯದ ಹುಡುಗರು ಶೇರ್ ಮಾಡ್ಕೊಂಡ್ರಂತೆ. ಏನ್ ಸರ್ ಇವ್ರದೆಲ್ಲ, ಏನ್ ಪರಿಸ್ಥಿತಿ ಇವ್ರದೆಲ್ಲ ಅಂತ ಅಂದ್ರೆ ಕಾಮನ್ ಸೆನ್ಸ್ ಅನ್ನೋದು. ನಾವ್ ಹಿಂಗ್ ಸ್ಟೇಟಸ್ ಹಾಕೊಂಡ್ರೆ ನಾಳೆ ಅವ್ರ ಆರಾಧನೆ ಮಾಡುವ ಡಿ ಬಾಸ್ ಜೈಲಲ್ಲಿದ್ದಾರೆ, ಅವ್ರಿಗೆ ಕಂಟಕ ಆಗುತ್ತೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದವರು ಇವ್ರ ಅಭಿಮಾನಿಗಳು. ಅದನ್ನೇ ಹೇಳ್ತಾ ಇರೋದು, ಅದನ್ನೇ ಮಾನವೀಯತೆ ಅನ್ನೋದು. ಇದ್ದಿದ್ದಾರಲ್ಲ, ಅವನು ರೇಣುಕಾ ಸ್ವಾಮಿ ಮಗು ಈಗ 7 ತಿಂಗಳ 8 ತಿಂಗಳ ಆಗ್ತಿದೆ. ನಾವು ಈ ಸಮಾಜ
ದರ್ಶನ್ ಬಗ್ಗೆ ಅಲ್ಲ. ಯಾಕೆಂದ್ರೆ ದರ್ಶನ್ ಜೈಲಿಗೆ ಬರೋಕ್ ಮೊದಲು ಈಗ ತಾನೇ ಯಾರೋ ಹೇಳ್ತಾ ಇದ್ರು, ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ ಇದೆಯಲ್ಲ ಅದು ಪಕ್ಷಾತೀತವಾದದ್ದು, ಅಧಿಕಾರಿಗಳು ಅಷ್ಟೇ, ಎಲ್ಲಾರ್ಗೂ ಸೇರಿ ಎಲ್ಲ ಕಾಂಟ್ಯಾಕ್ಟ್ಸ್ ಇದೆ. ಜೈಲಿಗೆ ಬರೋಕ್ ಮೊದಲೇ ಪ್ರತಿದಿನ ಈಗೀಗ ಇರಬೇಕು, ಈಗೀಗ ಬರಬೇಕು, ಮೀಡಿಯಾದವ್ರು ಇದನ್ನ ಫೋಕಸ್ ಮಾಡ್ತಾ ಇರ್ತಾರೆ, ಮೀಡಿಯಾದನ್ನ ಹೇಗೆ ತಪ್ಪಿಸ್ಬೇಕು ಇದೆಲ್ಲ ಪ್ಲಾನ್ ಆಗಿ ಆ ಬೆಡ್ ನೋಡ್ತಾ ಇದ್ದೆ, ನೀವು ನೋಡಿರ್ಬೇಕು, ಒಳ್ಳೆ ಬೆಡ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಈ ತರ ಆಗಿದೆ ಅಂದ್ರೆ ನಾವು ಸಮಾಜ ಒಳಗಡೆ ಹೋಯ್ತು ಅನ್ನೋದೇ ನಮ್ಮಲ್ಲಿ ಈಗ ಉದ್ಭವ ಆಗ್ತಿರುವಂತ ಅನುಮಾನ. ಹೌದು. ಆ ಮಗ್ ಯಾವಾಗ ಹೋಯ್ತು, ಯಾವಾಗ ತಗೊಂಡೋದ್ರು? ಈಗ ಸರ್ ಒಂದು ನಿಮಿಷ ಸರ್ ಬರ್ತೀನಿ ಉಮೇಶ್ ಸರ್. ಈಗ ಜೈಲು ಒಳಗಡೆ ಏನಾಗುತ್ತೆ ಅಂತೇಳಿ ಪೊಲೀಸರು ಗೊತ್ತಿರೋದು, ಆದ್ರೆ ಒಳಗಡೆ ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ಚೆಕ್ ಆಗುತ್ತೆ ಅಂತೇಳಿ ಶೂ ಕೂಡ ಬಿಚ್ಚಿಸ್ತಾರೆ, ಶೂ ಅನ್ನು ಕೂಡ ಓಪನ್ ಮಾಡಿ ನೋಡ್ತಾರೆ, ಶೂ ಒಳಗಡೆ ಕೂಡ ಇರೋದು ಎಲ್ಲ ಚೆಕ್ ಮಾಡ್ತಾರೆ. ಯಾರಾದ್ರೂ ಈಗ ಸಾಮಾನ್ಯ ಕೈದಿಗಳನ್ನ ಭೇಟಿ ಮಾಡಕ್ ಹೋದಾಗ ಅವ್ರೇನಾದ್ರು ಒಂದು ಬಿರಿಯಾನಿ ಬಟ್ಲು ಅಥವಾ ಬಾಕ್ಸಲ್ಲಿ ತೊಗೊಂಡೋಗಿದ್ರೆ ಎಲ್ಲ ಓಪನ್ ಮಾಡಿ ಆ ಸ್ಪೂನ್ ಎಲ್ಲ ಇಟ್ಟು ಚೆಕ್ ಮಾಡ್ತಾರೆ ಒಳಗಡೆ ಇದೆಯಾ ಅಂತೇಳಿ. ಆದ್ರೆ ಇವ್ರಿಗೆಲ್ಲ ತೊಗೊಂಡೋಗ್ಬೇಕಾದ್ರೆ ಯಾಕೆ ಚೆಕ್ ಮಾಡಲ್ವಾ? ಇವ್ರಿಗೆಲ್ಲ ಹೋಗ್ಬೇಕಾದ್ರೆ ಸೀಲ್ ಹಾಕಿದ್ರೆ ಇಲ್ವಾ? ಒಬ್ರು ತೋರಿಸ್ತಿಲ್ಲಪ್ಪ. ನಾನು ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ, ಸೀಲ್ ಹಾಕಿ ನಾನು ಕಾನೂನಾತ್ಮಕವಾಗಿ ನನ್ನ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ ಸೀಲ್ ಹಾಕ್ಸ್ಕೊಂಡು ಹೋಗಿ ಭೇಟಿ ಮಾಡ್ಕೊಂಡ್ ಬಂದೆ ಅಂತೇಳಿ. ಸಾಧು ಕೋಕಿಲ ಅವ್ರು ಹೋದ್ರು, ಧನ್ವೀರ್ ಹೋದ್ರು, ಅನೇಕ ಸೆಲೆಬ್ರಿಟಿಗಳು ಹೋದ್ರು, ಒಂದಷ್ಟು ಜನ ರಾಜಕಾರಣಿಗಳು ಟ್ರೈ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಪರ್ಮಿಷನ್ ಕೊಡ್ಲಿಲ್ವಂತೆ. ಇದು ನಮಗೆ ಸಿಕ್ಕಿರೋಂಥ ಮಾಹಿತಿ. ರಾತ್ರಿ ಯಾರು ಹೋಗ್ತಾರೆ ಯಾರು ಬರ್ತಾರೆ 1 ಕಿಲೋಮೀಟರ್ ದೂರದಲ್ಲಿ ಹಾಕೋರಿ ಮಾಧ್ಯಮದವ್ರನ್ನ. ಬಿಡಿ, ಜೈಲ್ ಮುಂದೆ ಕಾಯ್ತೀವಿ ನಾವು, ಯಾರು ಹೋಗ್ತಾರೆ ಯಾರು ಬರ್ತಾರೆ ನೀವು ಕಾಯ್ಬೇಡಿ, ನಾವು ಕ್ಯಾಮ್ರಾ ಹಾಕೊಂಡು ಕಾಯ್ತೀವಿ. ಆಮೇಲೆ ಇಡೀ ಸಮಾಜ ಮತ್ತು ಅಭಿಮಾನಿಗಳಿಗೆ ಒಂದು ಏನು ಹೇಳೋದು ಅಂದ್ರೆ, ನಾವು ದರ್ಶನ್ ಅಭಿನಯನಾಗ್ಲಿ, ದರ್ಶನ್ ಬೇರೆ ಅದನ್ನೇನು ನಾವು ಟೀಕೆನೆ ಮಾಡ್ತಾ ಇಲ್ಲ. ಆತ ಒಬ್ಬ ಕೊಲೆಗಾರ ಆಗಿದ್ದಾನೆ, ಮತ್ತು ಆ ಕೊಲೆ ಆಗಿರೋ ಆ ಮಗು ಇದೆಯಲ್ಲ, ಆ ಒಂದು ಹೊಟ್ಟೆಯಲ್ಲಿ ಇರೋ ಮಗು, ಅದನ್ನ ತಂದೆಯನ್ನ ಈತ ಕೊಂದಿದ್ದಾನಲ್ಲ, ನೀವು ಸಿನಿಮಾಗಳಲ್ಲೇ ನೋಡಿದ್ದೀರಿ. ಆ ಬಗ್ಗೆ ನಿಮ್ಮ ಸೆಂಟಿಮೆಂಟ್ ಇರಲಿ, ಅವ್ರ ಕುಟುಂಬದ ಬಗ್ಗೆ ಸೆಂಟಿಮೆಂಟ್ ಇರಲಿ. ಕೊಲೆ ಅನ್ನೋದು ಈ ಸಮಾಜದಲ್ಲಿ ಎಷ್ಟು ಭಯಂಕರ ಅಪರಾಧ. ಒಂದು ಜೀವನ ನೀವು ಸುಮ್ಮನೆ ಆದ್ರೂ ಕಾರಣನೂ ಇಲ್ಲ, ನಿಮ್ದು ಜಮೀನ್ ಗಲಾಟೆ ಅಲ್ಲ, ಇನ್ನೊಂದೇನೂ ಅಲ್ಲ, ಯಾವುದೋ ಒಂದು ಏನೋ ಸೋಷಿಯಲ್ ಮೀಡಿಯಾ ಒಂದು ಇದಕ್ಕೆ ಕೊಲೆಗಳಾಗೋದ್ರೆ ಎಷ್ಟು ಕೊಲೆಗಳಾಗಬೇಕು ಅಂಥದನ್ನ ಈ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನುವಂತಹ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಹೊಂದಿರೋ ವ್ಯಕ್ತಿ ಕ್ರೈಮನ್ನ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾನಲ್ಲ, ಅದ್ರ ಬಗ್ಗೆ ನೀವು ಅಭಿಮಾನಿಗಳು ಯೋಚನೆ ಮಾಡಿ. ಫಸ್ಟ್ ನಾವು ಯಾರು ದರ್ಶನ್ ತೋರಿಸ್ತೀನಿ 2 ವಿಡಿಯೋ. ಈಗ ಒಂದು ಅಲ್ಲಿ ಜೈಲು ಒಳಗಡೆ ಕೂತ್ಕೊಂಡು ಆ ಟೇಬಲ್ ಸುತ್ತ ಇರೋದು ಒಂದು ವಿಡಿಯೋ, ಮತ್ತೆ ರೇಣುಕಾ ಸ್ವಾಮಿ ಅವರ ತಂದೆ ಅದೊಂದು ವಿಡಿಯೋವನ್ನು ಹಾಕಿ. ಆ 2 ವಿಡಿಯೋ ನೋಡಿ ಸರ್, ಆ 2 ವಿಡಿಯೋ ತಾಳೆ ಮಾಡಿ ನೋಡಿ. ಇವತ್ತು ಮಗನನ್ನ ಕಳ್ಕೊಂಡು ಕುಟುಂಬ ಕಣ್ಣೀರು ಹಾಕ್ತಾ ಕಾಲ ಕಳೀತಾ ಇದೆ. ಮಗನನ್ನ ಪರಲೋಕಕ್ಕೆ ಕಳಿಸಿದಂಥವ್ರು ಇಲ್ಲಿ ಕೂತ್ಕೊಂಡು ರಾಜಾತಿಥ್ಯವನ್ನ, ಅದು ಆರೋಪ ತನಿಖೆಯಿಂದ ಸಾಬೀತಾಗ್ಲಿ. ಆದರೆ ಜೈಲೊಳಗಡೆ ಅಂತ ಹೋದಾಗ ಅವರು ಪಶ್ಚಾತ್ತಾಪ ಪಡಬೇಕಾಗಿತ್ತು. ನಮಗೆಲ್ಲ ಮಾಹಿತಿಗಳು ಕೊಡ್ತಾರೆ, ರಿಪೋರ್ಟ್ಗಳಿಗೆ ಒಬ್ರು ಯಾರೊಬ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಬುಕ್ ಓದ್ತಾವ್ರಂತೆ, ಬುಕ್ ಓದ್ತಾವ್ರಂತ ನಾವು ಸುದ್ದಿ ಕೊಡ್ತೀವಿ. ಆದರೆ ನಮಗೇನು ಗೊತ್ತಾಗುತ್ತೆ ಈ ಥರ ಎಲ್ಲ ನಡೀತಾ ಇದೆ ಅಂತೇಳಿ? ದೊಡ್ಡ ಗೋಡೆ, ನಮಗೆಲ್ಲ ಡ್ರೋನ್ ಹಾರಿಸಂಗಿಲ್ಲ, ವಿಮಾನ ಹಾರಂಗಿಲ್ಲ. ಆರೋಪ ಸಾಬೀತಾಗ್ಲಿ ಅನ್ನಕ್ಕೆ ನೋಡಿ ಅಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಇಡೀ ವ್ಯವಸ್ಥೆಯಲ್ಲಿ ಯಾರ್ಯಾರನ್ನೋ ಕರ್ಕೊಂಡೋಗಿ ಇವ್ನು ಕೊಲೆ ಮಾಡಿದ್ದಾನೆ ಅನ್ನಕ್ಕಾಗಲ್ಲ. ಕೋರ್ಟಲ್ಲಿ ವಕೀಲಿಕೆ ಮಾಡ್ತೀರಿ, ಇವ್ರು ಇರ್ಲಿಲ್ಲ ರೀ, ಆ ಜಾಗದಲ್ಲಿ ಇರ್ಲಿಲ್ಲ, ಈ ಜಾಗದಲ್ಲಿ ಇರಲಿಲ್ಲ. ನಮ್ಮೆಲ್ಲರ ಆತ್ಮಗಳಿಗೆ ಗೊತ್ತಿದೆ, ದರ್ಶನ್ ಅಂತ ಒಬ್ಬ ವ್ಯಕ್ತಿನ ಯಾರೋ ಪೊಲೀಸರು ಸುಮ್ನೆ ಯಾವ್ದೋ ಆರೋಪದ ಮೇಲೆ ಎಳ್ಕೊಂಬರಕ್ ಸಾಧ್ಯವೇ ಇಲ್ಲ. ಹೌದೌದು, ಪೊಲೀಸಲ್ಲಿ ಭ್ರಷ್ಟಾಚಾರ ಇದೆ.